ಝೊಮ್ಯಾಟೊ ನೋಡಿ ಇವೊಂದು ಹುಡುಗಂದು ಒಂದೂವರೆ ತಿಂಗಳಾಗೈತೆ ಸೇರಿಕೊಂಡು ಇವ್ನಿಗೆ ಇಷ್ಟು ಅರ್ನಿಂಗ್ಸ್ ಆಗೈತೆ. ಇನ್ನು ನಂದು ಹಾಕ್ತೀನಿ, ನಂದು ಲಾಸ್ಟಲ್ಲಿ ಹಾಕ್ತೀನಿ. ಇವ್ನು ಸೇಮ್ ಅರ್ನಿಂಗ್ಸ್ ಆಗೈತೆ, ನಂದು 300 ರೂಪಾಯಿ ಆಗೈತೆ. ಇದು ಮಂಡ್ಯ ಪರಿಸ್ಥಿತಿ. ಇವನು ಸೇಮ್ 8 ಕಿಗ್ಗು, ನಾನು 8 ಕಿಗ್ಗೆ. ಬಟ್ ನನಗಾಗಿರೋ ಅರ್ನಿಂಗ್ಸ್ ಬಂದು 300 ರೂಪಾಯಿ. ನಂದು ಹಾಕ್ತೀನಿ, ಸ್ವಲ್ಪ ಲೇಟಾಗಿ ಹಾಕ್ತೀನಿ. ಫ್ರೆಂಡ್ ನೋಡಿ, ಇದು ನಂದು ID. ನನಗೆ ನೋಡಿ ಎಷ್ಟಾಗೈತೆ ನೋಡಿ, ಸೇಮ್ 8 ಕಿಗ್ಗು, 7 ಟ್ರಿಪ್ಪು. ಆ ಹುಡುಗಂಗೆ ಎಷ್ಟಾಗೈತೆ, ನನಗೆ ಎಷ್ಟಾಗೈತೆ ನೋಡಿ. ಸೇಮು, ಜಾಸ್ತಿ ಇಲ್ಲ. ಆ ಹುಡುಗನೂ ಅಷ್ಟೇ ಕೆಲಸ ಮಾಡೋನೆ, ನಾನು ಅಷ್ಟೇ ಕೆಲಸ ಮಾಡಿದ್ದೀನಿ. ಮಂಡ್ಯದ ಪರಿಸ್ಥಿತಿ. ಈ ಹುಡುಗ ಬರೀ 1.5 ತಿಂಗಳಾಗೈತೆ ಅಷ್ಟೇ ಸೇರಿಕೊಂಡು. ಆ ಹುಡುಗಂಗೆ ಅಷ್ಟು ಅರ್ನಿಂಗ್ಸ್ ಅಂತೆ, ಹೆಂಗೆ ನಮ್ಗೆ ಇಷ್ಟು ಅರ್ನಿಂಗ್ಸ್ ಅಂತೆ. ಹೊಸಬ್ರುಗಳಿಗೆ ಮಾತ್ರ ಆರ್ಡ್ರು, ಹಳಬ್ರುಗಳಿಗೆ ಯಾರಿಗೂ ಆರ್ಡ್ರ್ ಇಲ್ಲ. ಈಗ ನೋಡಿ, ದ ಬೆಸ್ಟ್ ಫುಡ್ ಶಾಪ್ಗೆ ಆರ್ಡ್ರು ಬಿದ್ದಿದೆ 25 ರೂಪಾಯಿಂದು. ಈಗ ಫೋನ್ ಬರುತ್ತೆ, ಆರ್ಡ್ರು ಡಿಲೇ, ನಿಮ್ಮ ಆರ್ಡ್ರು ಡಿಲೇ ಆಗಿದೆ, ರೆಸ್ಟೋರೆಂಟ್ ಹತ್ರ ಹೋಗಿ ಬೇಗ ಅಂತ ಬರುತ್ತೆ. ಬಟ್ ಪ್ರಾಬ್ಲಮ್ ಅಲ್ಲಲ್ಲ. ನಾನು ಹೇಳ್ತಾ ಇರೋದೇನು ಅಂದರೆ, ಫೋನ್ ಬರೋದ್ರಲ್ಲಿ ಪ್ರಾಬ್ಲಮ್ ಅಲ್ಲ, ಅಲ್ಲಿ ಆರ್ಡ್ರೇ ರೆಡಿ ಆಗಿರಲ್ಲ. ಅದಕ್ಕೆ ಅವಾಗ ಫೋನ್ ಬರುತ್ತೆ. ಆರ್ಡ್ರ್ ರೆಡಿ ಆಗಿಲ್ಲದೆ ಇದ್ದರೂ ಫೋನ್ ಬರುತ್ತೆ, ಬೇಗ ಹೋಗಿ ಅಂತ. ಅಂದರೆ ಇದ್ರದ್ದು ಏನು ಗೊತ್ತಾ, ನಾವು ಹೇಳೋದು, ಆರ್ಡ್ರ್ ರೆಡಿ ಕೊಟ್ಟಿದ್ರೆ ಫೋನ್ ಬರಲಿ, ಓಕೆ ಹೋಗೋಣ. ಬಟ್ ಅಲ್ಲಿ ಆರ್ಡ್ರೇ ರೆಡಿ ಆಗಿರಲ್ಲ, ಫೋನ್ ಬರುತ್ತೆ ಆದ್ರೂ. ಇವಾಗ ಆರ್ಡ್ರ್ ರೆಡಿ ಆಗಿರಲ್ಲ ಅಂದರು ಈ ಥರ ಬಂದರೆ ಹುಡುಗರು ಫುಲ್ಲು ಫಾಸ್ಟಾಗಿ ಹೊಡಿತಾರೆ, ಅಯ್ಯೋ ಆರ್ಡ್ರ್ ಕ್ಯಾನ್ಸಲ್ ಆಗಿಬಿಡುತ್ತೆ ಅಂದ್ಬಿಟ್ಟು. ಈಗ ನೋಡಿ, ದ ಬೆಸ್ಟ್ ಫುಡ್ ಶಾಪ್ಗೆ ಆರ್ಡ್ರು ಬಿದ್ದಿದೆ 25 ರೂಪಾಯಿಂದು. ಈಗ ಫೋನ್ ಬರುತ್ತೆ, ಆರ್ಡ್ರು ಡಿಲೇ, ನಿಮ್ಮ ಆರ್ಡ್ರು ಡಿಲೇ ಆಗಿದೆ, ರೆಸ್ಟೋರೆಂಟ್ ಹತ್ರ ಹೋಗಿ ಬೇಗ ಅಂತ ಬರುತ್ತೆ. ಬಟ್ ಪ್ರಾಬ್ಲಮ್ ಅಲ್ಲಲ್ಲ. ನಾನು ಹೇಳ್ತಾ ಇರೋದೇನು ಅಂದರೆ, ಫೋನ್ ಬರೋದ್ರಲ್ಲಿ ಪ್ರಾಬ್ಲಮ್ ಅಲ್ಲ, ಅಲ್ಲಿ ಆರ್ಡ್ರೇ ರೆಡಿ ಆಗಿರಲ್ಲ. ಅದಕ್ಕೆ ಅವಾಗ ಫೋನ್ ಬರುತ್ತೆ. ಆರ್ಡ್ರ್ ರೆಡಿ ಆಗಿಲ್ಲದೆ ಇದ್ದರೂ ಫೋನ್ ಬರುತ್ತೆ, ಬೇಗ ಹೋಗಿ ಅಂತ. ಅಂದರೆ ಇದ್ರದ್ದು ಏನು ಗೊತ್ತಾ, ನಾವು ಹೇಳೋದು, ಆರ್ಡ್ರ್ ರೆಡಿ ಕೊಟ್ಟಿದ್ರೆ ಫೋನ್ ಬರಲಿ, ಓಕೆ ಹೋಗೋಣ. ಬಟ್ ಅಲ್ಲಿ ಆರ್ಡ್ರೇ ರೆಡಿ ಆಗಿರಲ್ಲ, ಫೋನ್ ಬರುತ್ತೆ ಆದ್ರೂ. ಇವಾಗ ಆರ್ಡ್ರ್ ರೆಡಿ ಆಗಿರಲ್ಲ ಅಂದರು ಈ ಥರ ಬಂದರೆ ಹುಡುಗರು ಫುಲ್ಲು ಫಾಸ್ಟಾಗಿ ಹೊಡಿತಾರೆ, ಅಯ್ಯೋ ಆರ್ಡ್ರ್ ಕ್ಯಾನ್ಸಲ್ ಆಗಿಬಿಡುತ್ತೆ ಅಂದ್ಬಿಟ್ಟು. ನೋಡಿ, ಫೋನ್ ಎತ್ತುತ್ತೀನಿ. ಮಾಹಿತಿ ಝೊಮ್ಯಾಟೊ ಸಪೋರ್ಟ್ ಇಂದ. ನಿಮ್ಮ ಆರ್ಡರ್ ಪಿಕಪ್ ಈಗಾಗಲೇ ವಿಳಂಬವಾಗಿದೆ. ದಯವಿಟ್ಟು ತಕ್ಷಣವೇ ರೆಸ್ಟೋರೆಂಟ್ಗೆ ಹೋಗಿ ಆರ್ಡರ್ ತೆಗೆದುಕೊಳ್ಳಿ. ಇನ್ನು ವಿಳಂಬವಾದರೆ ಇದು ನಿಮ್ಮ ಆದಾಯ ಮತ್ತು ರೇಟಿಂಗ್ ಮೇಲೆ ನಕಾರಾತ್ಮಕ ಪರಿಣಾಮ ಬೀರಬಹುದು. ಪಿಕಪ್ ಖಚಿತಪಡಿಸಲು 1 ಒತ್ತಿರಿ. ಸಹಾಯ ಬೇಕಾದರೆ ಝೊಮ್ಯಾಟೊ ಆಪ್ನ ಸಪೋರ್ಟ್ ಅನ್ನು ಸಂಪರ್ಕಿಸಿ. ಈ ಥರ ಫೋನ್ ಬರುತ್ತೆ. ಫೋನ್ ಬರೋದು ಪ್ರಾಬ್ಲಮ್ ಅಲ್ಲ, ಇವಾಗ ನಾವು ಹೋಗಲಿಲ್ಲ ಅಂದರೆ ಆರ್ಡ್ರ್ ಕ್ಯಾನ್ಸಲ್ ಆಗೋಯ್ತದೆ. ಅದಕ್ಕೀಗ ಫಾಸ್ಟಾಗಿ ಹೋಗಿ ಆರ್ಡ್ರ್ ಹತ್ರ ಹೋಗೋಣ ಬನ್ನಿ, ರೆಸ್ಟೋರೆಂಟ್ ಹತ್ರ ಹೋಗೋಣ. ಆವಾಗ ರೆಸ್ಟೋರೆಂಟಲ್ಲಿ ಗೊತ್ತಾಗುತ್ತೆ ಆರ್ಡ್ರ್ ರೆಡಿನೇ ಇರಲ್ಲ, ಆದರೂ ಈ ಥರ ಕಾಲ್ ಬರುತ್ತೆ. ಅದು ಡಿಲೇ ಅಂತ ಬೇರೆ ಹೇಳಿದ್ದಾರೆ, ಅದು ವಾಯ್ಸ್ ಸಮೇತ ನಿಮ್ಗೆ ಹಾಕಿದ್ದೀನಿ ನೋಡಿ. ರೆಸ್ಟೋರೆಂಟ್ ಹತ್ರ ಬಂದಿದ್ದೀವಿ ನೋಡಿ, ಇನ್ನೂ 1 ನಿಮಿಷ ಅಂತೆ. ಬನ್ನಿ ಕೇಳದ ರೆಸ್ಟೋರೆಂಟ್ ಅವರ, ಎಷ್ಟು ಲೇಟ್ ಆಗುತ್ತೆ ಅಂತ. ಕಾಲ್ ಯಾಕಪ್ಪ ಬರಬೇಕು, ಹೊಸ ಹುಡುಗರುಗಳು ಹಿಂಗೆ ಸ್ಪೀಡಾಗಿ ಬಂದರೆ ಆಕ್ಸಿಡೆಂಟ್ಗಳಾಗೋದಂತೂ ಪಕ್ಕ. ಇನ್ನೂ 5 ನಿಮಿಷ ಆಗುತ್ತಂತೆ ಆರ್ಡ್ರು ರೆಡಿ ಆಗೋಷ್ಟರಲ್ಲಿ. ನಾನು ಅಷ್ಟರಲ್ಲಿ ಪಿಕ್ ಮಾಡ್ತೀನಿ, ಆವಾಗೊಂದು ವೀಡಿಯೋ ಮಾಡ್ತೀನಿ. ರೆಸ್ಟೋರೆಂಟ್ ಹತ್ರ ಬಂದಿದ್ದೀವಿ ನೋಡಿ, ಇನ್ನೂ 1 ನಿಮಿಷ ಅಂತೆ. ಬನ್ನಿ ಕೇಳದ ರೆಸ್ಟೋರೆಂಟ್ ಅವರ, ಎಷ್ಟು ಲೇಟ್ ಆಗುತ್ತೆ ಅಂತ. ಕಾಲ್ ಯಾಕಪ್ಪ ಬರಬೇಕು, ಹೊಸ ಹುಡುಗರುಗಳು ಹಿಂಗೆ ಸ್ಪೀಡಾಗಿ ಬಂದರೆ ಆಕ್ಸಿಡೆಂಟ್ಗಳಾಗೋದಂತೂ ಪಕ್ಕ.